ಬೇಂದ್ರೆ, ಪೂತಿನ, ಕುವೆಂಪು 3 ಜನರನ್ನು ರತ್ನತ್ರಯರು ಅಂತ ಕರೀತಾ ಇದ್ದರು. ಆಗ ನಮ್ಮ ಜಿಲ್ಲೆ ಯಾವುದು ಕಡಿಮೆ ಇದೆ? ರಾಜಕಾರಣದಲ್ಲಿ ಕಡಿಮೆ ಇಲ್ಲ. ಧಾರ್ಮಿಕ ಕ್ಷೇತ್ರಗಳಲ್ಲಿ 3 ಧಾರ್ಮಿಕ ಕ್ಷೇತ್ರಗಳಿದ್ದಾವೆ ನಮ್ಮಲ್ಲಿ. ಚುಂಚನಗಿರಿ ಇದೆ, ಮೇಲುಕೋಟೆ ಇದೆ, ಮಂಟೇಸ್ವಾಮಿ ಇದೆ, ಎಲ್ಲ ಸ್ತರಗಳಲ್ಲೂ ಇದ್ದಾರೆ. ಅದು ಬೇಡಿ ಸ್ವಾಮಿ, ಇತ್ತೀಚೆಗೆ ಕೃಷ್ಣ ಅವ್ರ ಹೆಸರಿನಲ್ಲಿ ಇವರು ಮಾಡಿದ್ದಾರಲ್ಲ, ಕೃಷ್ಣ ಪ್ರತಿಷ್ಠಾನದ ಹೆಸರಿನಲ್ಲಿ, ಬಹುಶಃ ಕರ್ನಾಟಕದಲ್ಲಿ ಯಾವ ರಾಜಕಾರಣಿಗೂ ಆಗದೇ ಇರುವಷ್ಟು 60 ಲಕ್ಷ ರೂಪಾಯಿಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ ಅಂತಂದರೆ ಅದು ಹುಡುಗಾಟ ಅಲ್ಲ. ಅದು ನಾನು ಅವ್ರ ವಾಸು ಹೇಳ್ತಾ ಇರ್ತೀನಿ, ಇನ್ನು 40 ಲಕ್ಷ ರೂಪಾಯಿ ಮಾಡಿಬಿಟ್ರೆ, 1 ಕೋಟಿ ಮಾಡಿಬಿಟ್ರೆ ರೆಕಾರ್ಡ್ ಆಗುತ್ತೆ. ಸರ್ಕಾರ ಅಲ್ಲದೇ ಯಾವುದೇ ಖಾಸಗಿ ಸಮಿತಿ 1 ಕೋಟಿಯನ್ನು ಸಂಗ್ರಹ ಮಾಡಿದಂಥ ನಿದರ್ಶನಗಳಿಲ್ಲ. ಈ ಹಿನ್ನೆಲೆ ಒಳಗಡೆ ನಾನು ಯೋಚನೆ ಮಾಡ್ತಕ್ಕಂಥವನು, ಎಲ್ಲರೂ ಉಳಿಬೇಕು ಅನ್ನುವಂಥದ್ದು. ಅವರೆಲ್ಲ ಈಗ ಯಾರನ್ನ ನಮ್ಮ ಆದರ್ಶವಾಗಿ ತೋರಿಸ್ತೀರಿ? ನಮ್ಮ ಆದರ್ಶಗಳೆಲ್ಲ ಮರೆಯಾಗ್ತಾ ಇದ್ದಾವೆ. ಎಲ್ಲರೂ ಕೂಡ ಇವತ್ತು ಹಣದ ಹಿಂದೆ ಬಿದ್ದು ಹೋಗ್ತಾ ಇದ್ದಾರೆ. ಇದ್ದು ಹೋಗ್ತಾ ಇದ್ದಾರೆ. ಪುತ್ತಿನ ಅವರಾಗಲಿ, ಸುಜನಾ ಅವರಾಗಲಿ, ನರಸಿಂಹಸ್ವಾಮಿ, ಪಾಪ ನರಸಿಂಹಸ್ವಾಮಿ ಅವರು ಕೊನೆಯವರೆಗೂ ಕೂಡ ಬಡತನವನ್ನು ಅನುಭವಿಸ್ತಂಥವ್ರು. ಅಷ್ಟು ಕಾವ್ಯವನ್ನು ಬರೆದಿದ್ರು ಕೂಡ. ನಾವಿವತ್ತು ಒಂದು ಕವನ ಬರೆದ್ಬಿಟ್ರೆ ಕೆಳಗಡೆ ಹಾಕ್ಬಿಡ್ತೀವಿ, ಜಯಪ್ರಕಾಶ್ ಗೌಡ ಅಂತ ಹಾಕ್ಬಿಟ್ಟು ಡೇಟ್ ಗೀಟೆಲ್ಲ ಹಾಕ್ಬಿಟ್ಟು ಕೂತ್ಕೊಬಿಡ್ತೀವಿ, ಪ್ರಕಟ ಮಾಡಿಬಿಡ್ತೀವಿ. ನಮಗೆ ಆ ಪ್ರಶಸ್ತಿ ಬಂದಿಲ್ಲ, ಈ ಪ್ರಶಸ್ತಿ ಬಂದಿಲ್ಲ ಅಂತ ಒದ್ದಾಡ್ತಾ ಇರ್ತೀವಿ. ಪ್ರಶಸ್ತಿಗಳ ಮೂಲಕ ನಾವು ಅವ್ರನ್ನ ಬದುಕಿಸ್ಬೇಕಾಗಿಲ್ಲ, ಆದರೆ ನಾವು ಅವರಿಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ಗೌರವ ಅಂತ ನನ್ನ ದೃಷ್ಟಿಯಲ್ಲಿ. ಆಮೇಲೆ ನಮ್ಮನ್ನು ನಾವು ಸರಿಯಾದ ಹಾದಿಯಲ್ಲಿ ಹೋಗ್ಲಿಕ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಧಾನ ಅಂತ ನಾನು ಅಂದ್ಕೊಳ್ತಕ್ಕಂಥದ್ದು. ನಾನು ರಿಟೈರ್ಡ್ ಆಗಿ 18 ವರ್ಷ ಆಯ್ತಪ್ಪ. 67ರ ಪ್ರಾಯದಲ್ಲಿದ್ದೀನಿ ನಾನು, ಅಲ್ಲ 77ರ ಪ್ರಾಯದಲ್ಲಿ. ಈ ಫೆಬ್ರವರಿ 15ನೇ ತಾರೀಕು ಬಂದರೆ 78ಕ್ಕೆ ಕಾಲಿಡ್ತೇನೆ ನಾನು. ಈ 77ರ ಪ್ರಾಯದಲ್ಲೂ ಯಾಕೆ ನಾನು ಇಷ್ಟೊಂದು ಚಟುವಟಿಕೆಯಿಂದ ಇದ್ದೀನಿ ಅಂತಂದರೆ, ನಾನು ಆಯ್ದುಕೊಂಡಿರ್ತಕ್ಕಂಥ ಮಾರ್ಗ ಅಷ್ಟೆ. ನನ್ನಂಥ ಒಬ್ಬ ಸಾಮಾನ್ಯ ಮೇಷ್ಟ್ರಿಗೆ, ನೀವು ನಂಬ್ತಿರೋ ಇಲ್ವೋ, 3 ವರ್ಷಗಳ ಹಿಂದೆ ನನ್ನ 75ನೇ ವರ್ಷದ ಸಮಾರಂಭದಲ್ಲಿ ನನ್ನ ಬಗೆಗೆ ಬಂದಂಥ ಪುಸ್ತಕಗಳಿಗೆ 11 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಸಮಿತಿಯವರು. ಆಮೇಲೆ ನನ್ನ ಸಮಾರಂಭಕ್ಕಾಗಿ ಹೆಚ್ಚು ಕಡಿಮೆ 15 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು. ಆಮೇಲೆ 15 ಲಕ್ಷ ರೂಪಾಯಿ ನನಗೆ ಅಮ್ಮಿಣಿಯಾಗಿ ಕೊಟ್ಟರು. 15 ಲಕ್ಷ ರೂಪಾಯಿ ನಾನು ಕರ್ನಾಟಕ ಸಂಘದಲ್ಲಿ ಅದನ್ನು ಪುದುವಟ್ಟಾಗಿಟ್ಟು ಬರ್ತಕ್ಕಂಥ 1 ಲಕ್ಷ ಚಿಲ್ಲರೆಯಲ್ಲಿ 50 ಸಾವಿರ ರೂಪಾಯಿದ 2 ರಂಗಭೂಮಿಯ ಸಂಘಟಕರಿಗೆ, ರಂಗಭೂಮಿಯ ನಟರಿಗೆ ಕಳೆದ ವರ್ಷದಿಂದ ಕೊಡ್ತಾಯಿದ್ದೀವಿ. ಇದನ್ನು ಯಾಕೆ ಹೇಳಿದ್ರೆ, ನಾನು ದೊಡ್ಡದಾಗಿ ನನ್ನನ್ನು ನಾನು ಬಿಂಬಿಸ್ಕೊಳ್ಳೋದಕ್ಕಲ್ಲ, ನನ್ನ ಕಾರಣದಿಂದಾಗಿ ಯಾರೋ ಇನ್ನಿಬ್ಬರಿಗೆ ನಾವು ಬೆಂತಟ್ಟಂಗಾಗತ್ತಲ್ಲ. ಕೃಷ್ಣಮೂರ್ತಿಯನ್ನು ಬೆಂತಟ್ಟಿದ್ರೆ ಚೆನ್ನಾಗಿ ಆಡ್ತಾರೆ. ಬೆಂತಟ್ಟುವವರೇ ಇಲ್ಲದೆ ಹೋದ್ರೆ ಏನು ಮಾಡೋದು? ನೀವು ಚೆನ್ನಾಗಿ ಆಡ್ತಾ ಇದ್ದೀಯೇ, ಚೆನ್ನಾಗಿ ಮಾಡ್ತಾ ಇದ್ದೀರಿ ಅಂತಂದಾಗಲೇ ಸಾಧ್ಯ ಆಗ್ತಕ್ಕಂಥದ್ದು. BM ಶ್ರೀ ಅವರು ಅಥವಾ ಒಂದು ವೇಳೆ ಮಾಸ್ತಿಯವರು, BM ಶ್ರೀ ಅವರು, ತೊಳಕಿನ ವೆಂಕಣ್ಣಯ್ಯನವರು, ಕುವೆಂಪು ಅವರು ಬೆಂತಟ್ಟತೆ ಹೋಗಿದರೆ ಏನಾಗ್ತಾಯಿತ್ತು? ಅದರಿಂದ ಬೆಂತಟ್ಟುವ ಪ್ರವೃತ್ತಿ ಇರಬೇಕು. ರಾಮಾಯಣದ ಕಾಲದಕ್ಕೆ ಹೋದರೂ ಕೂಡ ಆಂಜನೇಯನ ಬೆಂತಟ್ಟದ್ರಿಂದ ಒಂದು ಸಮುದ್ರವನ್ನು ಆರ್ಲಿಕ್ಕೆ ಸಾಧ್ಯ ಆಯಿತು. ನಮ್ಮ ಜಿಲ್ಲೆಯ ಹಿರಿಮೆಯನ್ನು, ನಮ್ಮಲ್ಲಿ ಇಂಥವರಿದ್ದಾರೆ, ಕಲಾವಿದರಿದ್ದಾರೆ, ನಮ್ಮಲ್ಲಿ ಕವಿಗಳಿದ್ದಾರೆ, ಕಾದಂಬರಿಕಾರರಿದ್ದಾರೆ, ಸಣ್ಣ ಕಥೆಗಾರರಿದ್ದಾರೆ, ಕೊನೆಗೆ ಜಾನಪದವನ್ನು ಅತ್ಯಂತ ಅರ್ಥಪೂರ್ಣವಾಗಿ, ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ಯೋಚನೆ ಮಾಡಿದಂಥವರು, ಅದಕ್ಕೊಂದು ಘನತೆಯನ್ನು ತಂದುಕೊಟ್ಟಂಥವರಲ್ಲಿ ಜೀಶಂಪ ಅವರು ಕೂಡ. ಇವತ್ತು HL ನಾಗೇಗೌಡರು ಕಟ್ಟಿರ್ತಕ್ಕಂಥ ಜಾನಪದ ಲೋಕ ಮಂಡ್ಯದ ಕೀರ್ತಿಯನ್ನು ಬೆಳಗಿಸುತ್ತೆ. ನನಗೆ ಬರೀ ಮಂಡ್ಯವನ್ನು ಮಾತ್ರ ಸೀಮಿತವಾಗಿ ಇಟ್ಕೊಳ್ಬೇಕು ಅಂತಲ್ಲ, ಮಂಡ್ಯದ ಮೂಲಕ ನಾವು ದೊಡ್ಡವರು ಅನ್ನೋದನ್ನು ತೋರಿಸ್ಕೊಳ್ಬೇಕು ಅನ್ನುವಂಥದ್ದು. ಯಾಕೆ ನಾವೇ ಕೀಳರಿಮೆಯನ್ನು ಬೆಳೆಸ್ಕೊಳ್ಬೇಕು? ಎಲ್ಲ ಶಕ್ತಿಯೂ ಕೂಡ ಇದ್ದು, ಆ ದೃಷ್ಟಿಯಿಂದ ಸುಜನಾ ಅವರು KR ಪೇಟೆ ಸಮೃದ್ಧವಾಗಿರ್ತಕ್ಕಂಥದ್ದು. ಸುಜನಾ ಅವರಿದ್ದಾರೆ, ಇಲ್ಲಿ ಎನ್ ಮೂರ್ತಿರಾಯರಿದ್ದಾರೆ, AR ಮಿತ್ರ ಅವರಿದ್ದಾರೆ, KS ನರಸಿಂಹಸ್ವಾಮಿ ಅವರಿದ್ದಾರೆ, ಇಂಥವರೆಲ್ಲ ಇದ್ದಾರೆ ಇಲ್ಲಿ. ಇಂತಹ ನೆಲ ನಾವು ಸಲ್ಲಿಸಬೇಕಾಗಿರ್ತಕ್ಕಂಥ ಗೌರವವನ್ನು ಸಲ್ಲಿಸಬೇಕು ಅನ್ನುವಂಥದ್ದು ಅಷ್ಟೇ ನನ್ನ ಉದ್ದೇಶ. ಎಂತೆಂಥ ದೊಡ್ಡ ಒಂದು ಸಂಘಟನೆ ಇದ್ದರೆ, ಈಗ ಪಂಪ ಹೇಳ್ತಾನೆ, ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿ ಅಲಂಪಿನಿಂಪುಗಳಿಗಾಗರ ಮಾದ ಮಾನಿಸರೆ ಮಾನಸರ್. ಒಂದು ಗೊಟ್ಟಿ, ಇದು ಒಂದು ಗೋಷ್ಠಿ. ನಾವಿಲ್ಲಿ ಸೇರದೇ ಇದ್ರೆ ನಾವೆಲ್ಲ ಒಬ್ರಿಗೊಬ್ರು ಎಲ್ಲಿ ಪರಿಚಯ ಆಗೋಣ? ಸಮುದ್ರವನ್ನೇ ನೋಡ್ದೇ ಸತ್ತೋಗಿರ್ತಕ್ಕಂಥವ್ರು ಇದ್ದಾರೆ. ನಾವೆಲ್ಲ ಇದ್ರ ಬಗ್ಗೆ ಮಾತಾಡ್ತೀವಿ, ಅಮೆರಿಕಕ್ಕೆ ಹೋಗಿಲ್ಲ, ಅಲ್ಲಿಗೋಗಿಲ್ಲ, ಇಲ್ಲಿಗೋಗಿಲ್ಲ ಅಂಥೇಳಿ. ನಮ್ಮ ಚುಂಚನಕಟ್ಟೆಯನ್ನೇ ನೋಡಿ ನಮ್ಮ ಪಕ್ಕದ ಊರನ್ನೇ ನೋಡಿ ನಾವು ಸುಂದರವಾಗಿರ್ತಕ್ಕಂಥ ನಮ್ಮ ನದಿಗಳನ್ನು, ನಮ್ಮ ಬೆಟ್ಟಗಳನ್ನು, ನಮ್ಮ ಸ್ಥಳಗಳನ್ನು ನಾನು ಅನೇಕ ಸಂದರ್ಭದಲ್ಲಿ ನಲ್ಲಿ ಪ್ರಯಾಣ ಮಾಡುವಾಗ
ಆ ರಸ್ತೆಗಳನ್ನು ನೋಡಿ ಯಾರ್ಯಾರು ಎಷ್ಟು ಚೆನ್ನಾಗಿದೆ ಇದು ಅಂತ ಅಂದ್ಕೊಂಡಿರ್ತಕ್ಕಂಥದ್ದು ನಿಜ. ಆದ್ದರಿಂದ ನಮ್ಮವರನ್ನು ನಾವು ಗುರುತಿಸ್ತಕ್ಕಂಥ, ನಮ್ಮವರನ್ನು ನಾವು ಮೆಚ್ಕೊಳ್ತಕ್ಕಂಥ ಇಂಥ ನಾಡಿನಲ್ಲಿ ನಾವು ಬಂದಿದ್ದೀವಿ. ಅವ್ರು ಕೇವಲ ಒಂದು ನನ್ನನ್ನು ಅವತ್ತು ಅವಮಾನ ಮಾಡಿದರು ಅವರು. ಇವತ್ತು ಅವ್ರಿಗೆ ಸವಾಲನ್ನು ಕೊಡ್ತಾ ಇದ್ದೀವಿ ನಾವು. ಇವತ್ತು ನಮ್ಮಲ್ಲಿ ಯಕ್ಷಗಾನವೂ ಇದೆ, ಪಾರ್ಸಿ ಥಿಯೇಟ್ರ್ ಇದೆ, ಹವ್ಯಾಸಿ ರಂಗಭೂಮಿ ಇದೆ, ಜಾನಪದ ಇದೆ, ಎಲ್ಲವೂ ಇದೆ ನಮ್ಮಲ್ಲಿ, ಯಾವುದಿಲ್ಲ ನಮ್ಮಲ್ಲಿ. ಆದ್ದರಿಂದ ನಾವೇ ನಿಮಗಿಂತ ಕಡಿಮೆ ಅಲ್ಲ ಅಂತ ಅವತ್ತು ಗೊತ್ತಾಗಲಿಲ್ಲ ನನಗೆ. ಅವತ್ತು ನಮ್ಮನ್ನು ಆಡ್ಕೊಳ್ತಾ ಇದ್ರು, ಏನಲ್ಲೋ ಏನ್ಲಾ ಅಂತಾನೆ ಅಂತ. ಇವತ್ತಾಗಿದ್ರೆ ನಾನು ಉತ್ತರ ಕೊಡ್ತಾ ಇದ್ದೆ ಅವ್ರಿಗೆ. ಏನ್ಲಾ ಅನ್ನುವಂಥದ್ದು ಇದೆಯಲ್ಲ, ಅದೊಂದು ಸಂಬೋಧನೆಯ ಒಂದು ರೀತಿ. ಅದು ಏನಯ್ಯ ಅಂತನ್ನೋದು ಹೇಗೋ, ಏನ್ಲಾ ಅನ್ನೋದು ಅದು ಪ್ರೀತಿಯ ಸಂಬೋಧನೆಯ ರೀತಿ. ಅದನ್ನು ಏಕವಚನ ಅಂತ ಯಾಕೆ ಅಂದ್ಕೊಳ್ಬೇಕು ನಾವು? ನಮ್ಮ ಚಡ್ಡಿಯನ್ನು ಆಡ್ಕೊಳ್ತಾ ಇದ್ರು. ಇವತ್ತು ಹೇಳ್ತಾ ಇತ್ತು ಉತ್ತರ ಕೊಡ್ತಿದ್ದೆ ಅವರಿಗೆ. ಚಡ್ಡಿ ನಾವು ನಮ್ಮ ಈ ಪ್ರದೇಶದ ಒಂದು ಅಸ್ಮಿತೆ. ಅದು ಒಂದು ತೊಟ್ಕೊಳ್ತೀವಿ. ನಮ್ಮ ಆಹಾರ ಮುದ್ದೆ, ನಮ್ಮ ಆಹಾರ, ಅಯ್ಯೋ ಮುದ್ದೆ ತಿಂತಾ ಇದ್ದೀವಲ್ಲ ಅಂತ ಅಂದ್ಕೊಂಡಿರ್ತಕ್ಕಂಥದ್ದು ನಿಜ. ನಾವು ಗೋಧಿ ಹೋಲಿಸಿಕೊಂಡು ನಮ್ಮದೆಲ್ಲವೂ ಕೂಡ ಶ್ರೇಷ್ಠ, ಅವ್ರದ್ದು ಶ್ರೇಷ್ಠ, ನಮ್ಮದು ಶ್ರೇಷ್ಠ. ಆದ್ದರಿಂದ ಒಂದು ಪ್ರದೇಶವನ್ನು ಕುರಿತು ಯೋಚನೆ ಮಾಡುವಾಗ ಇನ್ನೊಂದು ಪ್ರದೇಶದ ಜೊತೆ ಯೋಚನೆ ಮಾಡೋದಕ್ಕಿಂತ ನಮ್ಮ ಪ್ರದೇಶ ಎಷ್ಟು ಉತ್ತಮವಾಗಿದೆ ಅನ್ನೋದು ಯೋಚನೆ ಮಾಡೋದು ಭಾಳ ಮುಖ್ಯ. ಆ ದೃಷ್ಟಿಯಿಂದ ನಾನು ಹೇಳೋದು, ನಿಮ್ಮದೇ ಆಗಿರ್ತಕ್ಕಂಥ ಒಂದು ತಂಡವನ್ನು ರಚಿಸಿಕೊಂಡು, ಭಾಳ ಒಳ್ಳೆಯ ತಂಡ ಇದೆ ಇಲ್ಲಿ, ಭಾಳ ಎಲ್ಲ ಸ್ನೇಹಿತರು ಇದ್ದಾರೆ ಇಲ್ಲಿ. ಗೊತ್ತು ನನಗೆ ಯಾರ್ಯಾರ ಸಾಮರ್ಥ್ಯ ಏನೇನು ಅಂತ. ಎಲ್ಲರೂ ಸೇರಿಕೊಂಡು ಸೃಜನಾ ಅವರ ಹೆಸರಿನಲ್ಲಿ ಒಂದು ಟ್ರಸ್ಟನ್ನು ಮಾಡಿದ್ದಿರೋ